ಎಜೆ ನ್ಯೂಸ್ಗೆ ಸ್ವಾಗತ. ಶಿಕ್ಷಣ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳು ಬಹುಶಃ ಮತ್ತು ಭಾಗಶಃ ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವ ಕತ್ರಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆ ದುಸ್ಥಿತಿ ನೋಡಿದರೆ ಎಷ್ಟು ಕಾರ್ಯಪ್ರವೃತ್ತವಾಗಿದೆ ಎಂಬುದು ಸ್ಪಷ್ಟವಾಗಿ ಗೋಚರಣೆ ಆಗುತ್ತಿದೆ. ಹೌದು, ಅದ್ಯಾಕೋ ಏನೋ ಗೊತ್ತಿಲ್ಲ, ಈ ಒಟ್ಟು 15 ಶಾಲಾ ವಿದ್ಯಾರ್ಥಿಗಳು ಇರುವಂತಹ ಕತ್ರಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಗೆ 2 ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳಾಗಿ ಮಾರ್ಪಟ್ಟಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಕಾಮಗಾರಿ ಇರೋದ್ರಿಂದ ಕಳೆದ 1 ವರ್ಷದಿಂದ ಬರೀ ಧೂಳಿನಿಂದ ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರಿದ್ದು, ಇನ್ನೊಂದೆಡೆ ತುಂಬಾ ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳು ಅಭ್ಯಾಸ ಮಾಡುತ್ತಿರುವುದರಿಂದ ದಿನನಿತ್ಯ ಜೀವ ಭಯದಲ್ಲಿ ಪಾಠ ಕೇಳುವ ಪರಿಸ್ಥಿತಿ ಬಂದೊದಗಿದಂತಾಗಿದೆ. ಇನ್ನು ಶಾಲಾ ಆವರಣದ ತುಂಬ ಬರೀ ಮಣ್ಣು ಧೂಳೆ ಇರುವ ಕಾರಣ ಮಕ್ಕಳಿಗೆ ಉಸಿರಾಟದ ಸಮಸ್ಯೆಯೂ ಸಹ ಎದುರಾಗುವ ಲಕ್ಷಣಗಳು ಸಹ ಇದ್ದು, ಇನ್ನು ಶಾಲಾ ಕೊಠಡಿ ನಿರ್ಮಾಣ ಮಾಡುವಂತೆ ಇಲ್ಲಿನ ಶಿಕ್ಷಕರು ಪದೇ ಪದೇ ಬಿಇಒ ಹಾಗೂ ಮೇಲಾಧಿಕಾರಿಗಳಿಗೆ ಸತತ 4 ವರ್ಷಗಳಿಂದ ಗಮನಕ್ಕೆ ತೆಗೆದುಕೊಂಡು ಬಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಆಕಸ್ಮಿಕವಾಗಿ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ ಹಾವೇರಿ ಡಿಡಿಪಿಐ ಹಾಗೂ ಹಾನಗಲ್ ಬಿಇಒ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಸ್ಥಳೀಯ ಸಮಸ್ತಗಿ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನು ಶಾಲೆಗೆ ಕರೆಯಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಸಮಗ್ರ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದು. ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ನೋಡಬೇಕಾದಂಥ ಪರಿಸ್ಥಿತಿ ಏನಪ್ಪ ಏನೋ ಹೇಳ್ತಾವ್ರೆ ಅಂತೀರಾ? ಮಾನ್ಯ ಮಧು ಬಂಗಾರಪ್ಪ ಅವರೇ, ನಿಮ್ಮ ಪಕ್ಕದ ಜಿಲ್ಲೆ ಹಾವೇರಿ ಒಂದು ನಿಮ್ಮ ಕ್ಷೇತ್ರಕ್ಕೂ ಸಹ ಹತ್ರ ಆಗ್ತದೆ. ಹಾನಗಲ್ ಕ್ಷೇತ್ರದ ವ್ಯಾಪ್ತಿಯ ಒಂದು ರೀತಿ ಕತ್ರಿಕುಪ್ಪೆ ಅಂತಕ್ಕಂಥ ಒಂದು ಶಾಲೆ ಪರಿಸ್ಥಿತಿ ನೋಡಿದ್ರೆ ಬಹುಶಃ ನಿಮ್ಮ ಇಲಾಖೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈ ಶಾಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಈ ಕತ್ರಿಕುಪ್ಪೆ ಅಂತಕ್ಕಂಥ ಒಂದು ಗ್ರಾಮದ ಸರ್ಕಾರಿ ಶಾಲೆಯ ಪರಿಸ್ಥಿತಿ. ಸಾಕಷ್ಟು ಹದಗೆಟ್ಟಿದೆ, ಸಾಕಷ್ಟು ಇವಾಗ ಒಂದು ರೀತಿ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಇದರ ನಡುವೆಯೂ ಸಹ ಪಾಪ ಇಲ್ಲಿರ್ತಕ್ಕಂಥ ಮಕ್ಕಳುಗಳು ಪಾಪ ಇದು ಮಾಡ್ತಾರೆ. ಇವ್ರು ಹೇಳೋ ಪ್ರಕಾರ ಸಾಕಷ್ಟು ಒಂದು ರೀತಿ ಧೂಳುಮಯವಿದೆ. ಈಗ ಪಕ್ಕದಲ್ಲಿ ಒಂದು NH ಹೈವೇ ಇರೋದು ಒಂದು ಕಾಮಗಾರಿ ಸಹ ನಡೀತಾ ಇದೆ. ಒಂದು ಕಡೆ ಧೂಳುಮಯಯುಕ್ತ, ಒಂದು ಕಡೆ ಜೀವದ ಭಯ ಶಾಲೆ ಕೆಟ್ಟಿರೋದು. ಇವೆರಡು ನಡುವೆ ಸಾಕಷ್ಟು ಒಂದು ರೀತಿ ಇಲ್ಲಿರ್ತಕ್ಕಂಥ ಮಕ್ಕಳು ಶಿಕ್ಷಕರು ಎಲ್ಲ ಒಂದು ಕಡೆ ನಲ್ಗಿ ಹೋಗಿದ್ದಾರೆ. ನಾನು ಹೊರಟಿದ್ದೆ, ಯಾಕೋ ಮನ ಕಲಿತು, ಹಾಗಾಗಿ ನ್ಯೂಸ್ ಮಾಡಿ ನಾನು ಬೆಳಕು ಚೆಲ್ತಾ ಇದ್ದೀನಿ. ನಿಮಗೆ BO ಅವ್ರಿಗೆ ಕಾಲ್ ಮಾಡಿದ್ದೆ. BO ಅವರು ಬಹುಶಃ ಅವ್ರು ಬಂದು 4 ತಿಂಗಳಾಯ್ತಂತೆ, ಇಲ್ಲಿ ಭೇಟಿನೇ ಕೊಟ್ಟಿಲ್ವಂತೆ. ಅದಾಯ್ತಾ? ಏನ್ರಿ ವ್ಯವಸ್ಥೆ ಇದು? ಆಯ್ತಾ? ಹಾಗಾಗಿ ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರಿಗೆ ನ್ಯೂಸ್ ಮಾಡಿ ಟ್ವಿಟ್ ಸಹ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಸರ್ಕಾರಿ ಎಲ್ಲೆಲ್ಲಿ ಶಾಲೆಗಳು ಶಿಥಿಲಗೊಂಡಿದ್ದೀವ ಕಟ್ಟಡಿಗಳು, ದಯವಿಟ್ಟು ಅವಕ್ಕೆ ಅಟ್ಲೀಸ್ಟ್ ದುರಸ್ತಿ ಶಿಥಿಲಗೊಂಡಿರೋ ಅವಕ್ಕೆ ಪರ್ಯಾಯವಾಗಿ ಹೊಸ ಕಟ್ಟಡ ಕಟ್ಟಿ, ಆಯ್ತಾ? ಇಲ್ಲಾಂದರೆ ದಯವಿಟ್ಟು ನೀವೇನಾದ್ರು ಬಂದು ಭೇಟಿ ಕೊಡಿ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಗೊತ್ತಾಗ್ತದೆ ನಿಮಗೆ, ಆಯಿತಾ? ದಯವಿಟ್ಟು ಇಂಥ ಸಾಕಷ್ಟು ದುಸ್ಥಿತಿಲಿರ್ತಕ್ಕಂಥ ಶಾಲಾ ಕಟ್ಟಡಗಳಿಗೆ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡಿ. ಯಾವೂರಮ್ಮ? ಕತ್ರಿಕೊಪ್ಪ. ಹೇಳಮ್ಮ, ಈಗ ನೀನು ಎಷ್ಟನೇ ಕ್ಲಾಸ್ ಅಮ್ಮ? ಇಲ್ಲಿ 3. ಏನೇನು ಸಮಸ್ಯೆ ಐತಮ್ಮ ಈ ಶಾಲೆದು? ಅಲ್ಲಿ ಧೂಳೆಲ್ಲ ಬರ್ತೈತ್ರಿ. ಮತ್ತೆ ಇಲ್ಲಿ ಅರ್ಧ ತಾಸು ತಕ್ಕ ಕಸ ಗುಡ್ಸ್ತೇವ್ರಿ ನಾವು. ಗುಡ್ಸ್ಕೊಂಡ್ರಿ ಮತ್ತೆ ಇಲ್ಲೆಲ್ಲ ಕಸ ಮತ್ತ ಗಾಳಿಗೆ ಅಲ್ಲಿಂದ ಧೂಳು ಶಾಲೆಗೆ ಒಳಗ್ ಬರ್ತೈತಿ. ಮತ್ತೆ ಶಾಲಾ ಕೊಠಡಿನೂ ಸಾಕಷ್ಟು ಇದಾಗಿದೆಯಲ್ಲ, ಮಳೆಗಾಲದಲ್ಲೆಲ್ಲ ಸೋರ್ತಾಯ್ತಾ? ಹ್ಞೂನ್ರಿ. ಯಾವಾಗಿಂದ ಓದ್ತಾ ಇದೆಯಲ್ಲಿ? ಎಷ್ಟು ವರ್ಷ ಆಯ್ತು ಓದ್ತಾ ಇದ್ದ? ಈಗ ಎಷ್ಟನೇ ಕ್ಲಾಸ್? 3. ಇಲ್ಲಿ ಕಾಲದಲ್ಲಿ ಸೋರ್ತಾಯ್ತಾ? ಅಲ್ಲಿಂದನೂ ಕೊಠಡಿ, ಹೌದಾ? ಮತ್ತೆ ಈಗ ಹೆಂಗೆ ಮುಂದೆ ಹೊಸ ಕೊಠಡಿ ಮಾಡ್ಕೊಡ್ಬೇಕು, ಹೌದಾ? ಆಗ್ರಹ ಮಾಡ್ತೀರಾ? ಮಹೇಶ್, ಜೋರಾಗ ಹೇಳಮ್ಮ, ಏನೇ ಇದೆ? ಹೌದಾ? ಮತ್ತೆ ಇದು ಶಾಲಾ ಕೊಠಡಿ ಆ ರೂಮು ಯಾವಾಗಿಂದ ಕೆಟ್ಟಿದೆ? ಹೌದಾ? 3 ವರ್ಷ. ಹಿಂಗೆ ಇದ್ ಮಳೆಗಾಲದಲ್ಲಿ ಹಿಂಗೆ ಜೀವನ ಮಾಡ್ತೀರಾ? ಇಲ್ಲಿ ಪಾಠ ಕೇಳ್ತೀರಾ? ಹೌದಾ? ಮಳೆಗಾಲದಲ್ಲೇ ನೆಂದಿದ್ದೀರಾ? ಹೌದಾ? ನಿಮ್ಗೇನೀಗ ಹೊಸ ಕೊಠಡಿ ಬೇಕು? ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ
ಒಂದ್ ರೀತಿ ಸಮ್ಮಸ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದ್ ರೀತಿ ಕತ್ರಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ ವರದಿಯಡಿ ವಿಶೇಷವಾಗಿ ಭೇಟಿ ಕೊಟ್ಟಿರ್ತಕ್ಕಂಥ ಸಮ್ಮಸ್ಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗಂತ ಶ್ರೀ ಹನುಮಂತ್ ತಹಶೀಲ್ದಾರ್ ಅವರು ಸಿಕ್ಕಿದ್ದಾರೆ, ಬಂದು ಭೇಟಿ ಕೊಟ್ಟಿದ್ದಾರೆ. ಈ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು 3 ವರ್ಷಗಳಿಂದ ಸಾಕಷ್ಟು ಶಾಲಾ ಕೊಠಡಿ ಇದಾಗಿದೆ. ಮತ್ತೆ ಇತ್ತೀಚೆಗೆ ರಸ್ತೆ ಕಾಮಗಾರಿ ಹೆಸರಲ್ಲಿ ಧೂಳುಮಯ ಸೂಕ್ತ ಸಾಕಷ್ಟು ತೊಂದರೆ ಆಗ್ತಾ ಇದೆ. ದಿನನಿತ್ಯ ಮಕ್ಕಳುಗಳು ಮತ್ತೆ ಶಾಲಾ ಶಿಕ್ಷಕರು ಧೂಳಲ್ಲೇ ಪಾಠ ವ್ಯಾಸಂಗ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಳಿ ಸರ್. ಸರ್, ನಾನು ಇವಾಗ ಸಮಸ್ಗಿ ಗ್ರಾಮ ಪಂಚಾಯತಿ ಬಂದು 3 ದಿನ ಆಯ್ತು. ಏನು ನಾಗರ ಕ್ರಾಸ್ ಇಂದ ಸಿರ್ಸಿವರೆಗೂ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲೇ ಧೂಳು ಬರ್ತಾ ಇದೆ ಮಕ್ಕಳಿಗೆ. ಈ ಮುಂದಿನ ದಿನಗಳಲ್ಲಿ ಈಗ ಅದು ಧೂಳು ಬರ್ದೇ ಇರೋ ಹಾಗೆ ನೀರ್ ಹೊಡೆದು ಅದಕ್ಕೇನ್ ಸ್ವಲ್ಪ ನೀವು ಹೇಳಿದ್ರಲ್ಲ ಸರ್, ಈಗ ತಾಡ್ಪಲ್ ತರ ಅದನ್ನ ಕಟ್ಟಿ ಧೂಳು ಬರ್ತಿರ್ತಾರ ನೋಡ್ಕೊಂತೀನಿ ಸರ್. ಮತ್ತೇನು ದುರಸ್ತಿ ಆಗಿದೆಲ್ಲ ಸರ್, ಅದಕ್ಕೇನು ತಾತ್ಕಾಲಿಕವಾಗಿ ಏನ್ ವ್ಯವಸ್ಥೆ ಮಾಡ್ಬೇಕು ಸರ್? ನಮ್ಮ ಅಧ್ಯಕ್ಷರ ಜೊತೆಗೆಲ್ಲ ಮಾತಾಡ್ಕೊಂಡು ನಾನು ಸರಿ ಮಾಡ್ತೀನಿ ಸರ್. ಅಲ್ಲ, ಈಗ ಕೊಠಡಿ ಸಹ 3 ವರ್ಷಗಳಿಂದ ಇದಾಗಿದೆ. ಮಕ್ಕಳುಗಳೆಲ್ಲ ಮಳೆಗಾಲ ಬಂತಂದ್ರೆ ಸಾಕಷ್ಟು ಇದಾಗ್ತಾ ಇದೆ. ಇನ್ನೇನು ಇನ್ನೊಂದು 4-5 ತಿಂಗಳಲ್ಲಿ ಮತ್ತೆ ಮಳೆಗಾಲ ಸಮೀಪಿಸ್ತಾ ಇದೆ. ಮತ್ತೆ ಶಾಲೆಗೆ ಏನಾದ್ರು ಹಾನಿ ಆದ್ರೆ ಯಾರು ಸರ್ ಜವಾಬ್ದಾರಿ? ಅಷ್ಟೊಳಗೆ ಸರ್ ಏನಾದ್ರು ಯಾವ ಅನುದಾನ ಲಭ್ಯತೆ ನೋಡ್ಕೊಂಡು ಸರ್ ಅದನ್ನ ವ್ಯವಸ್ಥೆ ಮಾಡ್ತೀವಿ ಸರ್. ನಾವು ದುರಸ್ತಿನ ಸರಿ ಮಾಡ್ಕೊಡ್ತೀವಿ ಸರ್. ಒಟ್ಟಾರೆ ಶಾಲಾ ಒಂದು ಆಡಳಿತ ಮಂಡಳಿಗೆ ಮಕ್ಕಳುಗಳಿಗೆ ಏನ್ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ಅದು ತುರ್ತಾಗಿ ಏನ್ ಕೆಲಸ ಮಾಡ್ಬೇಕಲ್ಲ ಸರ್, ನಾನು ಈಗ ಹೇಳಿದ್ನಲ್ಲ ಅದನ್ನ ತುರ್ತಾಗಿ ನಾನು ಸದ್ಯದಲ್ಲಿ ಮಾಡ್ಕೊಡ್ತೀನಿ ಸರ್. ಒಟ್ಟಾರೆ ಶಾಲೆಗೆ ಒಂದು ಅಭಿವೃದ್ಧಿಗೆ ನೀವು ಬದ್ಧರಾಗಿರ್ತೀವಿ? ಬದ್ಧರಾಗಿರ್ತೀವಿ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ನರೇಗಾದಲ್ಲಿ ಇದು ಶಾಲಾ ಕಾಂಪೌಂಡ್ ಏನ್ ಆಟದ ಮೈದಾನ ಏನ್ ಅಭಿವೃದ್ಧಿ ಇದೆ ಅಲ್ಲ ಸರ್, ಅದನ್ನ. ಹಲೋ ಸರ್. ಹೇಳಿ ಸರ್. ಅಲ್ಲ ಸರ್, ಇಲ್ಲಿ ಸಮಸ್ಯೆ ಫುಲ್ ಇದೆ. ಮಕ್ಕಳುಗಳು ಧೂಳುಮಯವಾಗಿ ಇದ್ ಮಾಡ್ತಾವ್ರೆ. ಹೌದೌದು, ಅದು ಒಂದು ರೂಮ್ ಇದಾಗಿದೆ ಸರ್, ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲ, ರೂಮ್ ಕಟ್ಟಿದೆ ಓಕೆ, ಬಟ್ ಇಲ್ಲಿ NHI ಇದ್ ನಡೀತಾ ಇದೆ, ಧೂಳುಮಯವಾಗಿ ಇದ್ ಮಾಡ್ತಾ ಇದೆ. ಮಕ್ಕಳುಗಳೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳೋದಿಲ್ಲ ಸರ್? ಅದಕ್ಕೆ ಅದನ್ನ ಕೆಡವಲಿಕ್ಕೆ ನಾವು ಪರ್ಮಿಷನ್ ಬರ್ದೇವೆ ಸರ್. ಇಲ್ಲಿ ಬಾಜುಕೆ ಒಂದು ಕಾಮಗಾರಿ ನಡೀತಾ ಇದೆ, ರಸ್ತೆ ಕಾಮಗಾರಿ, ಅದರಿಂದ ಧೂಳುಮಯ ಜಾಸ್ತಿ ಆಗಿದೆ. ಅಟ್ಲೀಸ್ಟ್ ಈ ರೀತಿ ಆಗ್ಬಿಟ್ರೆ ಮಕ್ಕಳುಗಳು ಆರೋಗ್ಯದ ಪರಿಸ್ಥಿತಿ ಹೆಂಗೆ ರೀ? ಆಯ್ತು ಅವ್ರಿಗೆ ರಸ್ತೆ ಕೆಲಸ ಭಾಳ ದಿವಸ ಆಗ್ತದೆ, ಆಗಿಲ್ಲ. ನಾವು ಹೆಡ್ ಮಾಸ್ಟರ್ಗೆ ಹೇಳ್ತೇವೆ. ಅಲ್ಲ, ಯಾವಾಗಿಂದ ನೀವು ಎಷ್ಟು ದಿನದಿಂದ ಸಮಸ್ಯೆ ಐತಿ ಇದು? ನೋಡಿ, ಶಾಲೆ ಅವಾಗ ಬೀಳೋ ಸ್ಥಿತಿಲಿದೆ. ಅದ್ರೊಳಗೆ ಪಾಪ ಹುಡುಗರು ಇದಾರಲ್ಲ, ಈ ರೀತಿ ಆಗ್ಬಿಟ್ರೆ ಹೆಂಗೆ ಹೇಳಿ ಸರ್? ನೀವು ಎಷ್ಟು ದಿನ ಆಯ್ತು ಬಂದು? ನಾವು 4 ತಿಂಗಳು ಆಯ್ತು. ಹೌದಾ? 4 ತಿಂಗಳಿಂದ ಒಮ್ಮೆ ಯಾರು ಭೇಟಿ ಕೊಟ್ಟಿದ್ದೀರಾ ಇಲ್ಲಿಗೆ? ಭೇಟಿ ಕೊಟ್ಟಿಲ್ರಿ, ಅಲ್ಲಿ ಆ ಸ್ಕೂಲ್ಗೆ ಹೋಗಿಲ್ಲ. ಅಲ್ರಿ ಸಾಹೇಬ್ರೆ, ಎಲ್ಲೆಲ್ಲಿ ಸಮಸ್ಯೆ ಇದಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಭೇಟಿ ಕೊಡ್ರಿ ಸಾಹೇಬ್ರೆ. ಗೊತ್ತದಾರಿ ಸರ್, ಈಗ ಅದು ಅಲ್ರಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ, ಜವಾಬ್ದಾರಿ ರೀತಿ ಮಾತಾಡಿ. BO ಸಾಹೇಬ್ರೆ, ಮೊದ್ಲು ಇಲ್ಲಿ ಎಷ್ಟು ಶಿಥಿಲಗೊಂಡಿದೆ ಗೊತ್ತಾ ಇಲ್ಲಿ? ಹೌದೌದ್ರಿ, ಗೊತ್ತದ. ಮತ್ತೆ ನೀವೇನೇನೋ ಮಾತಾಡ್ಬಿಟ್ರೆ ಒಳ್ಳೆ ನಿದ್ದೆಗಣ್ಣಾಗ ಮಾತಾಡ್ತಿರಲ್ಲ ಸಾಹೇಬ್ರೆ. ಇಲ್ರಿ, ಅದೆಲ್ಲ ನಮ್ಗೆ ಗೊತ್ತದ ಸರ್. ಸರ್, ಮೊದ್ಲು ಕೂಡ್ಲೆ ಇಲ್ಲಿ ಬಂದು ಮಕ್ಳುಗಳ ಪರಿಸ್ಥಿತಿ ನೋಡ್ರಿ, ಮಕ್ಳುಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಇವಾಗ ಬಿದ್ದೋಗ್ತಾ ಇದೆ. ಏನಾರ ಆದ್ರೆ ಯಾರ್ರೀ ಜವಾಬ್ದಾರಿ? ಹೇಳಿದೇವ್ರಿ ಹೆಡ್ ಮಾಸ್ಟರ್ಗೆ ಹೇಳಿದೇವಿ, ನಮ್ಮ CRP ಅವ್ರಿಗೆ ಹೇಳಿದೇವಿ. ಸ್ಕೂಲದ್ದು ಅಲ್ಲಿ ಕೂಡ್ಸ್ಪಾಟ್ರಿ ಅಂತ ಹೇಳಿದೇವಿ. ಈಗ ನೆಕ್ಸ್ಟ್ ಅದನ್ನ ಕೆಡವಲಿಕ್ಕೆ ಅದನ್ನ ಡ್ಯಾಮಲಾಸ್ ಮಾಡಿ ಮತ್ತೊಂದು ರೂಮ್ ಅನ್ನ ಏನಾದ್ರು ಬಂದ್ರೆ ಅಲ್ಲಿ ಹಾಕೊಡ್ತೇವೆ. ಮೊದ್ಲು ಇಮಿಡಿಯೇಟ್ ಆಗಿ ಇದ್ ಮಾಡಿ ಸರ್. ನಿಮ್ಮ ಹೆಸರು ನಿಮ್ದು ಆಯ್ತು ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ನಾನು DDP. ಇನ್ನಾದರೂ ಈ ಶಾಲೆಯು ಧೂಳಿನಿಂದ ಮುಕ್ತವಾಗಿ ಅಭಿವೃದ್ಧಿ ಪಥದತ್ತ ಮುನ್ನಡೆಯುವುದೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, TV 24 ಕನ್ನಡ ನ್ಯೂಸ್, ಹಾನಗಲ್. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.